Hello dear students, welcome back. So in my previous video I was talking about errors, accuracy and precision. ಸೊ ಎರರ್ ಅಂದರೆ ಏನು, ಅಕ್ಯುರೇಸಿಗೂ ಮತ್ತು ಪ್ರಿಸಿಷನ್ಗೂ ಇರೋ ವ್ಯತ್ಯಾಸ ಏನು ಅಂತ ನಿನ್ನೆ ಹಿಂದಿನ ಕ್ಲಾಸಲ್ಲಿ ತುಂಬ ಎಕ್ಸಾಂಪಲ್ಸನ್ನು ಕೊಟ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎರರ್ ಅಂದರೆ ಏನು? ಎರರ್ ಅಂದರೆ ಇಟ್ ಇಸ್ ಆ್ಯಕ್ಚುಲಿ ಡಿವಿಯೇಷನ್ ಫ್ರಮ್ ದ ಆ್ಯಕ್ಚುಯಲ್ ವ್ಯಾಲ್ಯೂ, ಅನ್ಸರ್ಟನ್ಟಿ ಇನ್ ದ ಮೆಷರ್ಮೆಂಟ್. ಇವಾಗ ಒಂದು ಮಾಸನ್ನು ನಾನು 25 ಗ್ರಾಮ್ ಇದೆ ಅಂದರೆ ಈ ಪೆನ್ನಿನ ಮಾಸ್ 25 ಗ್ರಾಮ್ ಇದೆ ಎಕ್ಸಾಕ್ಟಾಗಿ, ಅದನ್ನು ನಾನು ಮೆಷರ್ ಮಾಡಬೇಕಾದ್ರೆ 25.1 ಅಥವಾ 25.2 ಈ ಥರ ಮೆಷರ್ ಮಾಡಿದರೆ ಅದೇನು ಡಿವಿಯೇಷನ್ ಆಯ್ತಲ್ಲ, ದಟ್ ಈಸ್ ಕಾಲ್ಡ್ ಎರರ್. ಆಯಿತಾ? ಸೊ ಎರರಲ್ಲಿ ಅಕ್ಯುರೇಸಿ ಅಂತ ಒಂದಿದೆ, ಪ್ರಿಸಿಷನ್ ಅಂತ ಒಂದಿದೆ. ಅಕ್ಯುರೇಸಿ ಅಂತಂದ್ರೆ ಎಷ್ಟು ಹತ್ರದಲ್ಲಿದೆ ಆಕ್ಚುಯಲ್ ವ್ಯಾಲ್ಯೂಗೆ, ನಿಮ್ಮ ರೀಡಿಂಗ್ ಎಷ್ಟು ಹತ್ರದಲ್ಲಿದೆ ಅನ್ನೋದು ಅಕ್ಯುರೇಸಿ ಆಗುತ್ತೆ. ಪ್ರಿಸಿಷನ್ ಅಂತಂದ್ರೆ ಅಪ್ ಟು ವಾಟ್ ಎಕ್ಸ್ಟೆಂಟ್ ಯು ಕ್ಯಾನ್ ರೈಟ್ ದ ವ್ಯಾಲ್ಯೂ ಅಂಡ್ ಹೌ ಮೆನಿ ಟೈಮ್ಸ್ ಯು ಕ್ಯಾನ್ ರೀಪ್ರೊಡ್ಯೂಸ್ ದ ವ್ಯಾಲ್ಯೂ. ಸೊ ನೆನ್ನೆ ಹಿಂದಿನ ವಿಡಿಯೋದಲ್ಲಿ ನಾನು ತುಂಬಾ ಎಕ್ಸಾಂಪಲ್ಸ್ ಅನ್ನ ಕೊಟ್ಬಿಟ್ಟು ಅಕ್ಯುರೇಸಿಗೂ ಮತ್ತೆ ಎರರ್ಗೂ ವ್ಯತ್ಯಾಸ ಹೇಳಿದ್ದೀನಿ. ಅಕ್ಯುರೇಸಿಗೂ ಮತ್ತು ಪ್ರಿಸಿಷನ್ಗೂ ಡಿಫ್ರೆನ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಮೇಲೆ ಅಕ್ಯುರೇಸಿ ಮತ್ತೆ ಪ್ರಿಸಿಷನ್ ಹೇಳ್ಬೇಕಾದ್ರೆ ಟೈಪ್ಸ್ ಆಫ್ ಎರರ್ಸ್ ಅನ್ನ ಮೆನ್ಷನ್ ಮಾಡಿದ್ದೆ. ಏನೇನು ಎರರ್ಸ್ ಇದೆ ಅಂತ ಹೇಳಿದ್ರೆ ಸಿಸ್ಟಮ್ಯಾಟಿಕ್ ಎರರ್ ಅಂತ ಇದೆ, ರ್ಯಾಂಡಮ್ ಎರರ್ ಅಂತ ಇದೆ, ಲೀಸ್ಟ್ ಕೌಂಟ್ ಎರರ್ ಅಂತ ಇದೆ. ಮತ್ತೆ ಎರರ್ ಅಂತ ಬಂದಾಗ ಎರರ್ ಅನ್ನು ಮಿನಿಮೈಸ್ ಮಾಡೋದು ಹೇಗೆ ಅಂತ ಕೂಡ ನಾನು ಹೇಳಿದ್ದೀನಿ. ಎರರ್ ಅನ್ನು ಮಿನಿಮೈಸ್ ಮಾಡೋದು ಹೇಗೆ ಅಂತಂದ್ರೆ ಬೈ ಟೇಕಿಂಗ್ ದ ಅರ್ಥಮೆಟಿಕ್ ಮೀನ್ ಆಫ್ ದ ಆಲ್ ದ ವ್ಯಾಲ್ಯೂಸ್. ಇವಾಗ ಒಂದು ಮೆಷರ್ಮೆಂಟ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಈ ಪೆನ್ನಿನ ಥಿಕ್ನೆಸ್ ಅನ್ನ ಮೆಷರ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸ್ಲೈಡ್ ಕ್ಯಾಲಿಪರ್ಸ್ ತಗೊಂಡು ಇಲ್ಲೊಂದ್ಸತಿ ಒಂದು 5 ರೀಡಿಂಗ್ ಅನ್ನು ಮೆಷರ್ ಮಾಡ್ತೀರಾ. 5 ರೀಡಿಂಗ್ ಅನ್ನು ಮೆಷರ್ ಮಾಡಿ ಅವನ್ನ ಟ್ಯಾಬ್ಲೆಟ್ ಮಾಡ್ತೀರಾ. A1 ಅಂತ, A2 ಅಂತ, A3 ಅಂತ, A4 ಅಂತ, A5 ಅಂತ ಟ್ಯಾಬ್ಲೆಟ್ ಮಾಡ್ತೀರಾ. ಮಾಡಿ ಆದಮೇಲೆ ಇವುಗಳ ಆವ್ರೇಜ್ ಅನ್ನು ತಗೋಬೇಕು. A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಪ್ಲಸ್ A5 ಡಿವೈಡೆಡ್ ಬೈ 5 ಮಾಡಿದರೆ ಬರೋ ಆನ್ಸರು A ಆವ್ರೇಜ್ ಆಗಿರುತ್ತೆ ಅಥವಾ A ಮೀನ್ ಆಗಿರುತ್ತೆ. ಸೊ ದಿಸ್ ಈಸ್ ಮೀನ್ ವ್ಯಾಲ್ಯೂ. ಸೊ ಮೀನ್ ವ್ಯಾಲ್ಯೂ ಮಾಡಿದಾಗ ಏನಾಗುತ್ತೆ, ಎರರ್ ರೆಡ್ಯೂಸ್ ಆಗುತ್ತೆ ಅಥವಾ ಎರರ್ ಮಿನಿಮೈಸ್ ಆಗ್ತಾ ಹೋಗುತ್ತೆ. ಅದು ಎರರ್ ಜಾಸ್ತಿನಾದ್ರು ಇರಲಿ, ಅಂದರೆ ಆಕ್ಚುಯಲ್ ವ್ಯಾಲ್ಯೂಗಿನ ಜಾಸ್ತಿನಾದ್ರು ಇರಲಿ, ಆಕ್ಚುಯಲ್ ವ್ಯಾಲ್ಯೂಗಿನ ಕಡಿಮೆನಾದ್ರು ಇರಲಿ, ಎರರ್ ಮಿನಿಮೈಸ್ ಆಗುತ್ತೆ ಅಂತ ಹೇಳಿದ್ದೀನಿ ನಾನು. ಸೊ ಮೀನ್ ತಗೊಳ್ಳೋದು ಒಂದು ಬೆಸ್ಟ್ ಮೆಥಡ್. ಈಗ ಎರರ್ ಅಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಎರರ್ಸ್ ಅನ್ನ ನಿನ್ನೆ ಹೇಳಿದೆ ಸರ್, ಹಿಂದಿನ ಕ್ಲಾಸಲ್ಲಿ ಹೇಳಿದೆ ನಾನು. ಸರಿ ಪದೇ ನಾನು ನೆನ್ನೆ ಅಂತ ಹೇಳ್ತೀನಿ, ಆಕ್ಚುಲಿ ಇದು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ. ಸೊ ಏನಪ್ಪಾ ಅಂತಂದ್ರೆ ಅಬ್ಸಲ್ಯೂಟ್ ಎರರ್ ಅಂತ ಒಂದಿದೆ, ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ಇದೆ, ಆಮೇಲೆ ಫ್ರಾಕ್ಷನಲ್ ಎರರ್ ಅಂತ ಇದೆ, ಪರ್ಸೆಂಟೇಜ್ ಎರರ್ ಅಂತ ಇದೆ. ಅಬ್ಸಲ್ಯೂಟ್ ಎರರ್ ಅಂದ್ರೆ ಏನು ನೋಡಿ, ಇದು ಮೀನ್ ವ್ಯಾಲ್ಯೂ ಬಂತಲ್ಲ, ಮೀನ್ ವ್ಯಾಲ್ಯೂನಲ್ಲಿ ಈ ಇಂಡಿವಿಜುವಲ್ ವ್ಯಾಲ್ಯೂಸ್ ಅನ್ನ ಸಬ್ಟ್ರಾಕ್ಟ್ ಮಾಡ್ತಾ ಹೋದ್ರೆ, ಅಂದ್ರೆ ಎ ಮೀನ್ ಮೈನಸ್ A1 ಅಥವಾ ಎ ಮೀನ್ ಮೈನಸ್ A2, ಎ ಮೀನ್ ಮೈನಸ್ A3, ಎ ಮೀನ್ ಮೈನಸ್ A4, ಎ ಮೀನ್ ಮೈನಸ್ A5, that is equal to delta A. This is nothing but absolute error. So absolute error is the difference between mean value, that is true value, actual value and individual value. So define absolute error ಅಂದ್ರೆ ನೀವೇನ್ ಬರೀಬೇಕು, it is a difference ಅಷ್ಟೇನೆ. ಮೀನ್ ಮೈನಸ್ A ಆಗ್ಬೇಕಂತೇನಿಲ್ಲ, A ಮೈನಸ್ ಮೀನ್ ಆದ್ರೂ ನಡೆಯುತ್ತೆ. ಅಂದ್ರೆ ಇದ್ರಲ್ಲೇ ಇದನ್ನ ಕಳಿಬೇಕಂತಿಲ್ಲ, ಇದ್ರಲ್ಲಿ ಇದನ್ನ ಕಳೆದ್ರೂ ಆಗುತ್ತೆ. ಅಂದ್ರೆ A1 ಮೈನಸ್ A ಮೀನ್ ಆದ್ರೂ ಕೂಡ ಅದು ಅಬ್ಸಲ್ಯೂಟ್ ಎರರ್ ಏನೇ. ಸೊ ಅಬ್ಸಲ್ಯೂಟ್ ಎರರ್ is defined as a difference between ಟ್ರೂ ವ್ಯಾಲ್ಯೂ ಅಂಡ್ ಇಂಡಿವಿಜುವಲ್ ಮೆಷರ್ಮೆಂಟ್. ಸೊ ಮೀನ್ ವ್ಯಾಲ್ಯೂನ ನಾವು ಯಾವಾಗಲೂ ಟ್ರೂ ವ್ಯಾಲ್ಯೂ, ಯಾಕೆಂದ್ರೆ ಅದು ಆಕ್ಚುಯಲ್ ವ್ಯಾಲ್ಯೂಗೆ ಹತ್ರದಲ್ಲಿರೋದ್ರಿಂದ ಅದನ್ನ ಎಕ್ಸಾಕ್ಟ್ ವ್ಯಾಲ್ಯೂ ಅಂತ ತಗೊಂಡ್ಬಿಡ್ತೀವಿ. 100% ಏನು ಹತ್ರದಲ್ಲಿರೋದಿಲ್ಲ, ಆಲ್ಮೋಸ್ಟ್ ಓಕೆ ರಿಲಯಬಲ್, ಅದು ನಂಬೋದು ಆ ವ್ಯಾಲ್ಯೂನ. ಸೊ ಅಬ್ಸಲ್ಯೂಟ್ ಎರರ್ ಈಸ್ ನಥಿಂಗ್ ಬಟ್ ಡಿಫ್ರೆನ್ಸ್ ಬಿಟ್ವೀನ್ ಮೀನ್ ವ್ಯಾಲ್ಯೂ ಆರ್ ಟ್ರೂ ವ್ಯಾಲ್ಯೂ ಅಂಡ್ ಇಂಡಿವಿಜುವಲ್ ವ್ಯಾಲ್ಯೂ. ಆಯ್ತಾ? ಈ ಅಬ್ಸಲ್ಯೂಟ್ ಎರರ್ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇದು 2.1, 2.2, 2.3, 2.4, 2.5, ಆವರೇಜ್ ವ್ಯಾಲ್ಯೂ ಬಂದ್ಬಿಟ್ಟು 2.22 ಆಗುತ್ತೆ ಅಂತ ಇಟ್ಕೊಳ್ಳಿ. 2.22 ಆದಾಗ 2.22 ಮೈನಸ್ ಫಸ್ಟ್ ಒನ್ ಪಾಸಿಟಿವ್ ವ್ಯಾಲ್ಯೂನೇ, ಅದೇ 2.22 ಮೈನಸ್ ಲಾಸ್ಟ್ ಒನ್ ನೆಗೆಟಿವ್ ವ್ಯಾಲ್ಯೂ ಆಗುತ್ತೆ. ಆಯ್ತಾ? ಈಗ ನೋಡಿ, ಎ ಮೀನ್ ಬಂದು 2.22 ಅಂತ ಇಟ್ಕೊಳ್ಳೋಣ, 2.22. ಸೊ ಇದು 2.1 ಇರುತ್ತೆ, ಈ ವ್ಯಾಲ್ಯೂ 2.32 ಇರುತ್ತೆ, 330 ಇರುತ್ತೆ ಅಂದ್ಕೊಳ್ಳಿ. ಸೊ ನೋಡಿ, ದಿಸ್ ಮೈನಸ್ ದಿಸ್ ಮಾಡಿದಾಗ ನೆಗೆಟಿವ್ ಬರುತ್ತೆ, ದಿಸ್ ಮೈನಸ್ ದಿಸ್ ಮಾಡಿದಾಗ ಪಾಸಿಟಿವ್ ಬರುತ್ತೆ. ಹಾಗಾಗಿ ನಾವು ಯಾವಾಗ್ಲೂ ಮಾಡ್ಯುಲಸ್ ಅಂತ ಬರಿತೀವಿ, ಅಂದ್ರೆ ಯಾವಾಗಲೂ ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೋಬೇಕು ಅಂದ್ರೆ ಬರೀ ಪಾಸಿಟಿವ್ ವ್ಯಾಲ್ಯೂ ಮಾತ್ರ ತಗೋಬೇಕು. ಹಾಗಾಗಿ ಕರೆಕ್ಟ್ ಡೆಫಿನೇಷನ್ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ಅಬ್ಸಲ್ಯೂಟ್ ಎರರ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಟ್ರೂ ವ್ಯಾಲ್ಯೂ ಅಂಡ್ ಇಂಡಿವಿಜುವಲ್ ವ್ಯಾಲ್ಯೂ. ಆಯ್ತಾ? ಇದು ಪ್ರತಿಯೊಂದಕ್ಕೂ ಈ ರೀತಿ ಇಲ್ಲ. 5 ಮೆಷರ್ಮೆಂಟ್ ಮಾಡಿದ್ರೆ 5 ಡೆಲ್ಟಾ ಎಗಳಿರ್ತವೆ. ಆಯ್ತಾ? ಇದಕ್ಕೊಂದು ಅಂದ್ರೆ ದಿಸ್ ಎ ಮೀನ್ ಮೈನಸ್ A1, ಎ ಮೀನ್ ಮೈನಸ್ A2, ಎ ಮೀನ್ ಮೈನಸ್ A3, ಎ ಮೀನ್ ಮೈನಸ್ A4, ಎ ಮೀನ್ ಮೈನಸ್ A5. ಸೊ 5 ವ್ಯಾಲ್ಯೂಗಳಿರ್ತವೆ. ಆ 5 ವ್ಯಾಲ್ಯೂಗಳನ್ನ ನಾವು ಆವರೇಜ್ ತಗೋಬೇಕು. ಆವರೇಜ್ ತಗೊಂಡಾಗ ಏನಾಗುತ್ತೆ, ಡೆಲ್ಟಾ ಎ ಮೀನ್ ಅಂತ ಬರುತ್ತೆ. ಡೆಲ್ಟಾ ಎ ಮೀನ್ ಬಂದ್ಬಿಟ್ಟು, ಆಯ್ತಾ, ಇವುಗಳ ಟೋಟಲ್ ಡಿವೈಡೆಡ್ ಬೈ ಎನ್, ಇದು ಡಿಫರೆನ್ಸ್ಗಳ ಟೋಟಲ್ ಅಂದ್ರೆ ಡೆಲ್ಟಾ A1, ಡೆಲ್ಟಾ A2, ಡೆಲ್ಟಾ A3, ಡೆಲ್ಟಾ A4 ಆವರೇಜ್ ಟೋಟಲ್ ಡಿವೈಡೆಡ್ ಬೈ 5. ಆ ಡೆಲ್ಟಾ A1 ಪ್ಲಸ್ ಡೆಲ್ಟಾ A2 ಅಂತ ಬರೆಯೋ ಬದಲಿಗೆ ಡೆಲ್ಟಾ AI
where summation is over I, that is equal to 1 to n divided by n. ಆಯ್ತಾ, ಇದನ್ನ ಇಂದಿನ ವಿಡಿಯೋದಲ್ಲೂ ಕೂಡ ಬರ್ದಿದೆ. ಸೊ ಇದನ್ನ ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ಕರೀತಾರೆ. ಮೀನ್ ಅಬ್ಸಲ್ಯೂಟ್ ಎರರ್ ಡಿವೈಡೆಡ್ ಬೈ ಮೀನ್ ವ್ಯಾಲ್ಯೂ. ಸೊ ಮೀನ್ ಅಬ್ಸಲ್ಯೂಟ್ ಎರರ್ divided by mean value. Of course I should write here mean and also here mean. This is nothing but relative error or fractional error. This is nothing but relative error or fractional error. If you multiply whole thing by 100, then it becomes percentage of error. So idistu kuda revision ಆಯಿತು. ಈಗ ನಾವು ಮೆಷರ್ಮೆಂಟ್ ಮಾಡಬೇಕಾದ್ರೆ ಬರೀ ಒಂದು ವ್ಯಾಲ್ಯೂ ಮೆಷರ್ ಮಾಡಲ್ಲ, ಎರಡು ವ್ಯಾಲ್ಯೂ ಮೆಷರ್ ಮಾಡಲ್ಲ, ಅವನ್ನ ಮೆಷರ್ ಮಾಡಿ ಕಂಬೈನ್ ಮಾಡಿಬಿಟ್ಟು ಫೈನಲ್ ಆನ್ಸರ್ನ ಬರಿತೀವಿ. ಅವಾಗ ಎರರ್ ಕೂಡ ಕಂಬೈನ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನಾವು ಕಾಂಬಿನೇಷನ್ ಆಫ್ ಎರರ್ ಅನ್ನು ನೋಡೋಣ. ಈಗ ಒಂದೊಂದ್ಸತಿ ಆಡ್ ಮಾಡ್ತೀವಿ, ಒಂದ್ಸತಿ ಸಬ್ಟ್ರಾಕ್ಟ್ ಮಾಡ್ತೀವಿ, ಒಂದ್ಸತಿ ಮಲ್ಟಿಪ್ಲೈ ಮಾಡ್ತೀವಿ, ಡಿಫರೆನ್ಸ್ ಸರಿ ಡಿವಿಷನ್ ಮಾಡ್ತೀವಿ. ಸೊ ಮ್ಯಾಥಮೆಟಿಕ್ಸ್ ಅಂದ್ರೆ ಅಷ್ಟೇ ತಾನೇ, 4 ಆಪರೇಷನ್ ಅಲ್ವ ಇರೋದು, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಈ 4 ಆಪರೇಷನ್ ಮಾಡಿದಾಗ ಎರರ್ ಕೂಡ ಅದೇ ತರನೇ ಆಗುತ್ತೆ. ಈಗ ನಮ್ಮ ಪ್ರಶ್ನೆ ಇರೋದು, ಸರ್ ಆಡ್ ಮಾಡ್ಬೇಕಾದ್ರೆ ಎರರ್ನ ಆಡ್ ಮಾಡಬೇಕಾ, ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಎರರ್ನ ಸಬ್ಟ್ರಾಕ್ಟ್ ಮಾಡಬೇಕಾ, ಅಥವಾ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಮಲ್ಟಿಪ್ಲೈ ಮಾಡಬೇಕಾ, ಡಿವಿಷನ್ ಅಲ್ಲಿ ಡಿವಿಷನ್ನೇ ಮಾಡಬೇಕಾ, ಏನ್ ಮಾಡ್ಬೇಕು ಸರ್ ಎರರ್ನ? ಹಾಗಾದ್ರೆ ಏನ್ ಮಾಡಬೇಕು? ಹಾಗಾದ್ರೆ ಕಾಂಬಿನೇಷನ್ ಆಫ್ ಎರರ್ಸ್ ಅಂದ್ರೆ ಏನು, ಕ್ಯಾಲ್ಕುಲೇಷನ್ ಅಲ್ಲಿ ನಾವು ಎರರ್ ಅನ್ನು ಹೆಂಗೆ ಕನ್ಸಿಡರ್ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರ. ಸೊ ನೆಕ್ಸ್ಟ್ ಹೆಡ್ಡಿಂಗ್ ಬಂದು ಕಾಂಬಿನೇಷನ್ ಆಫ್ ಎರರ್ಸ್. ಈಗ ಫಸ್ಟ್ ಅಡಿಷನ್ ಅನ್ನು ನೋಡೋಣ. ಈಗ ಯಾವುದೋ ಎರಡು ಕ್ವಾಂಟಿಟೀಸ್ ಇದೆ, ಎ ಮತ್ತೆ ಬಿ. ಎ ಅಂಡ್ ಬಿ ನ ಆಡ್ ಮಾಡಿದಾಗ ನನಗೆ ಝೆಡ್ ಅನ್ನೋ ಕ್ವಾಂಟಿಟಿ ಬರುತ್ತೆ. ಆಯ್ತಾ, ಯಾವುದೋ ಎರಡು ಕ್ವಾಂಟಿಟಿ. ಇವಾಗ ಎರಡು ಟೆಂಪರೇಚರ್ಗಳಿದಾವಪ್ಪ, ರೂಮ್ ಟೆಂಪರೇಚರ್ ಒಂದು, ಇನ್ನೊಂದು ಟೆಂಪರೇಚರ್ ಒಂದು. ಆಯ್ತಾ, ಈಗ ಬೆಳಿಗ್ಗೆ ಒಂದು ಟೆಂಪರೇಚರ್, ಮಧ್ಯಾಹ್ನ ಒಂದು ಟೆಂಪರೇಚರ್. ಆ ಎರಡು ಟೆಂಪರೇಚರ್ ಮೆಷರ್ ಮಾಡಿ ಎಷ್ಟು ಟೋಟಲ್ ಟೆಂಪರೇಚರ್ ಎಷ್ಟು ಅಂತ ಕಂಡುಹಿಡಿಬೇಕು, ಅಥವಾ ಎರಡು ಟೆಂಪರೇಚರ್ ಮಧ್ಯೆ ಡಿಫರೆನ್ಸ್ ಅನ್ನು ಕಂಡುಹಿಡಿಬೇಕು. ಅವಾಗ ನಾನು ಟೋಟಲ್ ಎರರ್ ಹೆಂಗ್ ಕಂಡುಹಿಡಿಯೋದು, ಆಯ್ತಾ, ರಿಸಲ್ಟೆಂಟ್ ಎರರ್ ಹೆಂಗ್ ಕಂಡುಹಿಡಿಯೋದು, ಫೈನಲ್ ಆನ್ಸರ್ ಅಲ್ಲಿ ಈಗ ಹೇಳ್ತಾ ಹೋಗ್ತೀನಿ. Z is equal to a plus b ಆಯಿತು. ಈಗ ಎ ನಲ್ಲೂ ಎರರ್ ಇದೆ, ಬಿ ನಲ್ಲೂ ಎರರ್ ಇದೆ, ಹಾಗಾಗಿ Z ಅಲ್ಲೂ ಎರರ್ ಇರಲೇಬೇಕಲ್ವಾ? Z ಅಲ್ಲೂ ಎರರ್ ಇರುತ್ತೆ, ಹೌದು ಇರುತ್ತೆ. ಆ ಎರರ್ ಅನ್ನ, Z ಅಲ್ಲಿರೋ ಎರರ್ ಅನ್ನ, ಆಯ್ತಾ, ಅದು ಜಾಸ್ತಿನೂ ಇರ್ಬೋದು, ಕಡಿಮೆನೂ ಇರ್ಬೋದು. ಅಂದ್ರೆ Z ಗಿನ್ನ ಜಾಸ್ತಿನೂ ಇರ್ಬೋದು, ಕಡಿಮೆನೂ ಇರ್ಬೋದು. ಅಂದ್ರೆ ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು. ಅದಕ್ಕೆ ನಾನು ಪ್ಲಸ್ ಆರ್ ಮೈನಸ್ ಡೆಲ್ಟಾ Z ಅಂತ ಬರ್ಕೋತೀನಿ. ಈಸ್ ಈಕ್ವಲ್ ಟು ಎ ಆಲ್ಸೋ ಪ್ಲಸ್ ಆರ್ ಮೈನಸ್ ಡೆಲ್ಟಾ Z, ಬಿ ಆಲ್ಸೋ ಪ್ಲಸ್ ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ Z. ಈ ತರ ಬರುತ್ತೆ. ಆಯ್ತಾ, ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಣ. Z ಪ್ಲಸ್ ಆರ್ ಮೈನಸ್ ಡೆಲ್ಟಾ Z is equal to a ಪ್ಲಸ್ ಆರ್ ಮೈನಸ್ ಡೆಲ್ಟಾ Z ಪ್ಲಸ್ ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ Z. ಅರ್ಥ ಆಯ್ತಾ? ಸೊ ಇವಾಗ Z is equal to, ಸರಿ, Z ಪ್ಲಸ್ ಆರ್ ಮೈನಸ್ ಡೆಲ್ಟಾ Z is equal to a ಪ್ಲಸ್ ಬಿ ಸಪ್ರೇಟ್ ಮಾಡ್ಕೋತೀನಿ, ಸರಿ, ಇದು ಪ್ಲಸ್ ಡೆಲ್ಟಾ ಎ ಸರಿ, ಇದೆಲ್ಲ ಡೆಲ್ಟಾ ಎ ಸರಿ, ಇದೆಲ್ಲ ಡೆಲ್ಟಾ ಎ ನಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸು, ಇದು ಬಿ ನಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸು. ಹಂಗಾಗಿ ಇದು ಅಷ್ಟೇನೆ ಬಿ ನಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸು. ಸೊ ಎ ಪ್ಲಸ್ ಬಿ, ಎ ಅಂಡ್ ಬಿ ಸಪ್ರೇಟ್ ಮಾಡ್ಕೋತೀನಿ. ಇನ್ನು ಉಳಿದಿದ್ದು ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ ಉಳ್ಕೊಳ್ತು. ಆಯ್ತಾ, ನೋಡಿ ಇಲ್ಲಿ ಆಗ್ಲೇ ಹೇಳಿದೆ Z is equal to a plus b ಅಂತ. ಹಾಗಾಗಿ Z and a plus b ಕ್ಯಾನ್ಸಲ್ ಮಾಡ್ಬೋದಲ್ವಾ? Z is a plus b. ಸೊ ಈ Z ಅನ್ನು ಮತ್ತೆ ಈ a plus b ಅನ್ನು ಕ್ಯಾನ್ಸಲ್ ಮಾಡ್ತೀನಿ. ಅವಾಗ ನನ್ಗೆ ಉಳಿಯೋದು ಪ್ಲಸ್ ಆರ್ ಮೈನಸ್ ಡೆಲ್ಟಾ Z is equal to ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ. ಯಾವಾಗಲೂ ನಾವು ಎರರ್ಸ್ ಅನ್ನ ಹೈಯರ್ ಸೈಡ್ ತಗೊಳ್ಳೋದ್ರಿಂದ ಡೆಲ್ಟಾ Z ಪ್ಲಸ್ ಡೆಲ್ಟಾ Z ತಗೋತೀನಿ, ಈಸ್ ಈಕ್ವಲ್ ಟು ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ. ಇದು ಫಸ್ಟ್ ರೂಲ್. ಏನಪ್ಪಾ ಅಂದ್ರೆ ಇಂಡಿವಿಜುವಲ್ ಮೆಷರ್ಮೆಂಟ್ಸ್ ಅಲ್ಲಿ ಬರ್ತಕ್ಕಂಥ ಎರರ್ಸ್, ಇಂಡಿವಿಜುವಲ್ ಎ ನಲ್ಲಿ ಬಂದಿದ್ದು ಡೆಲ್ಟಾ ಎ, ಬಿ ನಲ್ಲಿ ಬಂದಿದ್ದು ಡೆಲ್ಟಾ ಬಿ, ಆ ಎರಡು ಎರರ್ಸ್ ಅನ್ನ ಆಡ್ ಮಾಡಿದ್ರೆ ಫೈನಲ್ ರಿಸಲ್ಟ್ ಅಲ್ಲಿ ಬರೋ ಎರರ್ಗೆ ಈಕ್ವಲ್ ಆಗುತ್ತೆ. ಅಂದ್ರೆ ಫೈನಲ್ ಎರರ್ ಅಥವಾ ರಿಸಲ್ಟೆಂಟ್ ಎರರ್ ಅಥವಾ ಎರರ್ ಇನ್ ದ ರಿಸಲ್ಟ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಇಂಡಿವಿಜುವಲ್ ಎರರ್ಸ್. ಇದು ಎರಡೇ, ಎ ಪ್ಲಸ್ ಬಿ ಅಲ್ಲ, ಎ ಪ್ಲಸ್ ಬಿ ಪ್ಲಸ್ ಸಿ ಇದ್ರೂ ಕೂಡ ಹಂಗೆ ಆಗುತ್ತೆ. ಎಷ್ಟು ಕ್ವಾಂಟಿಟೀಸ್ ಅನ್ನ ನೀವು ಆಡ್ ಮಾಡಿ ಅಷ್ಟು ಎರರ್ಸ್ ಅನ್ನ ಆಡ್ ಮಾಡಬೇಕು. ಅಂದ್ರೆ ಫಸ್ಟ್ ರೂಲ್ ಏನು, ಇನ್ ಅಡಿಷನ್. ಆಫ್ ಕೋರ್ಸ್ ಇಟ್ ಈಸ್ ಅಪ್ಲಿಕಬಲ್ ಈವನ್ ಫಾರ್ subtraction also. Subtraction ಅಲ್ಲೂ ಕೂಡ ಈ ರೂಲ್ ಅಪ್ಲೈ ಆಗುತ್ತೆ. ಸೊ ಇನ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್, ರೂಲ್ ನಂಬರ್ 1, ಇನ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ದ ರಿಸಲ್ಟ್ ಎರರ್ ಫಸ್ಟ್ ರೂಲ್ ಇದು ಈಸ್ ಈಕ್ವಲ್ ಟು ಸಮ್ ಆಫ್ ಇಂಡಿವಿಜುವಲ್
errors. Please remember what are the rules of errors in combination of errors ಅಂತ ಕೇಳಿದಾಗ rule number 1, in addition or subtraction the resultant error is equal to sum of individual errors, that is delta a plus delta b plus delta c. ಸೊ ಅಲ್ಲಿಗೆ ಅಡಿಷನ್ ಆಯಿತು, ಸಬ್ಟ್ರಾಕ್ಷನ್ ಆಯಿತು. ಈಗ ಮಲ್ಟಿಪ್ಲಿಕೇಶನ್ ಕಡೆ ಬರೋಣ. ಸೊ ನೆಕ್ಸ್ಟ್ ಕೇಸ್, ಸೆಕೆಂಡ್ ಕೇಸ್, ಆಕ್ಚುಲಿ ಥರ್ಡ್ ಕೇಸ್ ಆಗಬೇಕು, ಬಟ್ ಇಲ್ಲೇ ಎರಡನ್ನು ಮರ್ಜ್ ಮಾಡಿದ್ದೀನಿ. ನೆಕ್ಸ್ಟ್ ಕೇಸ್ ಎ ಮತ್ತು ಬಿ ಅಂತ 2 ಕ್ವಾಂಟಿಟೀಸ್ ಇದಾವೆ, ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಝೆಡ್ ಅಂತ ಬರುತ್ತೆ ಅಂತ ಇಟ್ಕೊಳ್ಳೋಣ. ಆಯ್ತಾ, ಈಗ ಮಾಸ್ ಅಂಡ್ ಆಕ್ಸಲರೇಷನ್ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಫೋರ್ಸ್ ಬರುತ್ತೆ ಅಂತ ಇಟ್ಕೊಳ್ಳೋಣ. ಮಾಸಲ್ಲೂ ಎರರ್ ಇದೆ, ಆಕ್ಸಲರೇಷನ್ ಅಲ್ಲೂ ಎರರ್ ಇದೆ, ರಿಸಲ್ಟೆಂಟ್ ಫೋರ್ಸ್ ಅಲ್ಲೂ ಎರರ್ ಬರಲೇಬೇಕಲ್ವಾ? ಈಗೇನಾಗುತ್ತೆ ನೋಡೋಣ. ಆಸ್ ಯೂಶುವಲ್ ಫೈನಲ್ ಎರರ್ ಈಸ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಈಸ್ ಈಕ್ವಲ್ ಟು ಎ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಇಂಟು ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ. ಇಂಡಿವಿಜುವಲ್ ಎರರ್ಸ್ ಇರಲೇಬೇಕಲ್ವಾ? ಈಗ ಎಕ್ಸ್ಪ್ಯಾಂಡ್ ಮಾಡಿ, ದಿಸ್ ಬಿಕಮ್ಸ್ ಝೆಡ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ z is equal to a into b, ab plus a into plus or minus delta b. ಆಯ್ತಾ, a ಇಂದ ಮಲ್ಟಿಪ್ಲೈ ಮಾಡಿದೆ. ನೆಕ್ಸ್ಟ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ a into b ಪ್ಲಸ್ ಆರ್ ಮೈನಸ್ b into delta b. ಓಕೆ, ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಇಂಟು ಡೆಲ್ಟಾ ಬಿ. ಇಲ್ಲಿ ನೋಡ್ರಿ, ಒಂದು ಅಸಂಪ್ಷನ್ ಮಾಡ್ಕೋತೀನಿ. ಏನಪ್ಪ ಅಂದರೆ ಎರರ್ ತುಂಬ ಕಡಿಮೆ ಇರುತ್ತೆ. ತುಂಬ ಕಡಿಮೆ ಇರೋದ್ರಿಂದ ಡೆಲ್ಟಾ ಎನೂ ಕಡಿಮೆ, ಡೆಲ್ಟಾ ಬಿನೂ ಕಡಿಮೆ, ಎರಡೂ ಕಡಿಮೆ ಕ್ವಾಂಟಿಟೀಸನ್ನು ಮಲ್ಟಿಪ್ಲೈ ಮಾಡಿದಾಗ ಬರೋ ಆನ್ಸರ್ ಅದು ಇನ್ನೂ ಕಡಿಮೆ ಇರುತ್ತೆ. ಅಂದರೆ ಡೆಲ್ಟಾ ಬಿ ಮಲ್ಟಿಪ್ಲೈ ಮಾಡಿದಾಗ ತುಂಬ ಕಡಿಮೆ ಬರುತ್ತೆ. ಹಂಗಾಗಿ ನಾನು ಡೆಲ್ಟಾ ಎ ಡೆಲ್ಟಾ ಬಿನ ನೆಗ್ಲೆಕ್ಟ್ ಮಾಡ್ತೀನಿ. ಸೊ ಅದನ್ನೇನು ಕನ್ಸಿಡರ್ ಮಾಡೋ ನೆಸೆಸಿಟಿ ಇಲ್ಲ. ಹಂಗಾಗಿ ಲಾಸ್ಟ್ ಟರ್ಮನ್ನು ಬರೆಯೋದಿಲ್ಲ. ಐ ಹೋಪ್ ಯು ಫಾಲೋ this I think you followed this point, students. Okay, let me proceed now. As usual z cancel ಮಾಡ್ತೀನಿ because z is equal to ab. ಕೊನೆಗೆ ಉಳಿಯೋದೇನು? ಪ್ಲಸ್ ಆರ್ ಮೈನಸ್ ಡೆಲ್ಟಾ z is equal to ಪ್ಲಸ್ ಆರ್ ಮೈನಸ್ a ಡೆಲ್ಟಾ b. ಆಯ್ತಾ, a ಡೆಲ್ಟಾ ಬಿ ಪ್ಲಸ್ ಆರ್ ಮೈನಸ್ ಬಿ ಡೆಲ್ಟಾ ಬಿ. ಓಕೆ, ಈಗ ಒಂದು ಕೆಲಸ ಮಾಡೋಣ. ಓಕೆ, ಲೆಟ್ ಮೀ ಪುಟ್ ಎ ಡಿಮಾರ್ಕೇಶನ್ ಲೈನ್ ಹಿಯರ್. ಓಕೆ, ಈಗ ಒಂದು ಕೆಲಸ ಮಾಡೋಣ, ಎರಡೂ ಕಡೆಗೂ ಝೆಡ್ ಇಂದ ಡಿವೈಡ್ ಮಾಡೋಣ. ಸೊ ಅವಾಗ ಇದನ್ನ ಡಿವೈಡ್ ಮಾಡಿದಾಗ ಏನಾಗುತ್ತೆ? ಪ್ಲಸ್ ಆರ್ ಮೈನಸ್ ಡೆಲ್ಟಾ ಝೆಡ್ ಡಿವೈಡೆಡ್ ಬೈ ಝೆಡ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ಡೆಲ್ಟಾ ಬಿ ಡಿವೈಡೆಡ್ ಬೈ ಝೆಡ್. ಝೆಡ್ಡೇ ಬರೀಬೇಕು ನಾನು ಇಲ್ಲಿ, ಬಟ್ ಝೆಡ್ ಈಸ್ ಆಲ್ರೆಡಿ ಎ ಬಿ ಅಂತ ಗೊತ್ತಾಗಿರೋದ್ರಿಂದ ಎ ಬಿ ಬರೆದು ಬಿಡ್ತೀನಿ. ಮತ್ತೆ ಪ್ಲಸ್ ಆರ್ ಮೈನಸ್ ಬಿ ಡೆಲ್ಟಾ ಬಿ, ಅಗೇನ್ ಐ ಶುಡ್ ರೈಟ್ ಝೆಡ್, ಝೆಡ್ಡೇ ಬರೀಬೇಕು, ಬಟ್ ಆಲ್ರೆಡಿ ಝೆಡ್ ಗೊತ್ತಿದೆಯಲ್ಲಪ್ಪ, ಅದಕ್ಕೋಸ್ಕರ ನಾನು ಎ ಬಿನೇ ಬರೆದು ಬಿಡ್ತೀನಿ. ಅರ್ಥ ಆಗ್ತಾ ಇದೆಯಾ? ಹೀಗೆ ನೋಡಿ, ಎ ಕ್ಯಾನ್ಸಲ್ ಆಯಿತು. ಓಕೆ, ಸಾರಿ, ಇದು ಡೆಲ್ಟಾ ಎ ಆಯಿತಾ, ಎ ಇಂಟು ಓಕೆ ಡೆಲ್ಟಾ, ಸಾರಿ ಇದು ಡೆಲ್ಟಾ ಬಿ, ಸರಿ ಇದು ಡೆಲ್ಟಾ ಬಿ, ಸರಿ ಇದು ಡೆಲ್ಟಾ ಬಿ ಆಯಿತಾ, ಇದು ಡೆಲ್ಟಾ ಓಕೆ ದಿಸ್ ಈಸ್ ಡೆಲ್ಟಾ ಎ, ಸಾರಿ ಇದು ಡೆಲ್ಟಾ ಎ, ಇಲ್ಲಿ ಮಲ್ಟಿಪ್ಲೈ ಮಾಡೋಕ್ಕೆ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ, ಇದು ಡೆಲ್ಟಾ ಎ ಆಯಿತಾ. ಓಕೆ, ಅವಾಗ ಎ ಕ್ಯಾನ್ಸಲ್ ಆಯಿತು, ಬಿ ಕ್ಯಾನ್ಸಲ್ ಆಯಿತು. ಓಕೆ, ಮತ್ತು ಎಲ್ಲದರಲ್ಲೂ ಬರೀ ಪ್ಲಸ್ಸನ್ನೇ ಇಟ್ಕೋತೀನಿ. ಅವಾಗ ಇದು ಡೆಲ್ಟಾ ಝೆಡ್ ಬೈ ಝೆಡ್ ಈಸ್ ಈಕ್ವಲ್ ಟು ಡೆಲ್ಟಾ ಬಿ ಬೈ ಬಿ ಪ್ಲಸ್ ಡೆಲ್ಟಾ ಎ ಬೈ ಎ. ಸೊ ಏನಾಯಿತು ಫೈನಲ್ ಆಗಿ ಏನಾಯಿತು? ರಿಲೇಟಿವ್ ಎರರ್. ನೋಡಿ, ಇದು ರಿಲೇಟಿವ್ ಎರರ್, ಬರೀ ಎರರ್ ಅಲ್ಲ. ಸಮ್ಮಲ್ಲಿ ಮತ್ತು ಡಿಫ್ರೆನ್ಸಲ್ಲಿ ಅಂದರೆ ಅಡಿಷನಲ್ಲಿ ಸಬ್ಟ್ರಾಕ್ಷನಲ್ಲಿ ಬರೀ ಎರರ್, ಬಟ್ ಇಲ್ಲಿದು ರಿಲೇಟಿವ್ ಎರರ್ ಆಫ್ ದ ಫೈನಲ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ರಿಲೇಟಿವ್ ಎರರ್ ಆಫ್ ದ ಇಂಡಿವಿಜುವಲ್. ರಿಲೇಟಿವ್ ಎರರ್ ಆಫ್ ದ ಫೈನಲ್ ಪ್ರಾಡಕ್ಟ್ ಅಂದರೆ ಝೆಡ್ ಏನು ಫೈನಲ್ ಆನ್ಸರ್ ಬರುತ್ತೆ ಅದು ಈಸ್ ಈಕ್ವಲ್ ಟು ಸಮ್ of the relative errors of the individual quantities. So rule number 2, that is relative error in product. Of course this is applicable even for division also. Bari multiplication ella division go apply agutte. Relative error of the final result is equal to sum of relative errors of individual measurements. Okay, so additionally subtractionally it is sum of the errors ಅಷ್ಟೇನೆ. ಅದೇ ಮಲ್ಟಿಪ್ಲಿಕೇಶನ್ ಅಲ್ಲಿ ಅಥವಾ ಡಿವಿಷನ್ ಅಲ್ಲಿ ಇಟ್ ಈಸ್ ನಾಟ್ ಜಸ್ಟ್ ಸಮ್ ಆಫ್ ದ ಎರರ್ಸ್, ಇಟ್ ಈಸ್ relative error is equal to sum of the relative errors. ಗೊತ್ತಾಯ್ತಾ? ಸೊ ಇದು ಸೆಕೆಂಡ್ ರೂಲ್. ಈಗ ನೆಕ್ಸ್ಟ್
ಸಮ್ ಅಡಿಷನ್ ಆಯಿತು, ಸಬ್ಟ್ರಾಕ್ಷನ್ ಆಯಿತು, ಮಲ್ಟಿಪ್ಲಿಕೇಶನ್ ಆಯಿತು, ಡಿವಿಷನ್ ಆಯಿತು. ಕೆಲವೊಮ್ಮೆ ಏನಾಗುತ್ತೆ, ಪವರ್ಸ್ಗಳು ಇರ್ತವೆ, ಈಕ್ವೇಷನಲ್ಲಿ ಪವರ್ಗಳು ಬರ್ತವೆ. ಈಗ ಫಾರ್ ಎಕ್ಸಾಂಪಲ್ ಥರ್ಡ್ ಕಂಡೀಷನ್ ತಗೊಳ್ಳೋಣ. Z is equal to a square ಅಂತ ಬರುತ್ತೆಪ್ಪ. ಅಂದರೆ ಇಟ್ ಈಸ್ a ಇಂಟು a ಅಲ್ವಾ, ಇಟ್ ಈಸ್ a ಇಂಟು a. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ a ಇಂಟು a, ಇಟ್ ಕ್ಯಾನ್ ಬಿ ರಿಟನ್ ಆಸ್ a ಇಂಟು a. ಆಯ್ತಾ, a ಇಂಟು a ಅಂದ್ರೂ ಒಂದೇ, a ಇಂಟು b ಅಂದ್ರೂ ಒಂದೇನೆ. ಸೊ ನಾನು ಈಗ ಏನು ಮಾಡ್ತೀನಿ, z ದಟ್ ಈಸ್ ಅಂದರೆ z ಈಸ್ ಈಕ್ವಲ್ ಟು ಎ ಬಿ ಅಂತ ನಾನು ಹಿಂಗೆ ಬರೆಯೋದಾದರೆ, z ಈಸ್ ಈಕ್ವಲ್ ಟು ಎ ಬಿ ಅನ್ನು ಇಫ್ ಐ ಕ್ಯಾನ್ ರೈಟ್ ಲೈಕ್ ದಿಸ್, ಐ ಕ್ಯಾನ್ ರೈಟ್ ದಿಸ್ ಆಸ್ ಡೆಲ್ಟಾ z ಬೈ z ಈಸ್ ಈಕ್ವಲ್ ಟು ಡೆಲ್ಟಾ a ಬೈ a ಪ್ಲಸ್ ಡೆಲ್ಟಾ a ಬೈ a. ಗೊತ್ತಾಯ್ತಾ, ಅಲ್ಲಿಗೆ ಡೆಲ್ಟಾ z ಬೈ z ಈಸ್ ಈಕ್ವಲ್ ಟು 2 ಟೈಮ್ಸ್ ಡೆಲ್ಟಾ a ಬೈ a. ಅಂದರೆ ಇಲ್ಲಿ ಪವರ್ ಎಷ್ಟಿರುತ್ತೋ ಅಷ್ಟು, ಪವರ್ ಎಷ್ಟಿರುತ್ತೋ ಅಷ್ಟು. ಗೊತ್ತಾಯ್ತಾ, 2 ಇಂಟು ಡೆಲ್ಟಾ a ಬೈ a. ಸರ್ ಬೈ ಚಾನ್ಸ್ ಇದು -2 ಇದ್ರೆ ಸರ್, -2 ಇದ್ರೂ ಹಾಗೇನೆ. ಯಾಕೆ ಅಂತಂದರೆ z ಈಸ್ ಈಕ್ವಲ್ ಟು a ಟು ದಿ ಪವರ್ ಆಫ್ -2 ಅನ್ನು ಐ ಕ್ಯಾನ್ ರೈಟ್ 1 ಬೈ a ಸ್ಕ್ವೇರ್, 1 ಬೈ a ಸ್ಕ್ವೇರ್ ಅಂತ ಬರೀಬೋದಲ್ವಾ. 1 ಬೈ a ಸ್ಕ್ವೇರ್ ಅಂತ ಬರೆಯೋದು ಅಂತಂದರೆ ಅರ್ಥ ಏನು, ಈ ರೂಲನ್ನೇ ಅಪ್ಲೈ ಮಾಡಬೇಕು. ಐ ಟೋಲ್ಡ್ ಯು ನೋ ದಿಸ್ ರೂಲ್ ಈಸ್ ಅಪ್ಲಿಕಬಲ್ ಈವನ್ ಫಾರ್ ಡಿವಿಷನ್ ಆಲ್ಸೋ. ಅಂದರೆ 2 ಟೈಮ್ಸ್, ಸೊ ಡೆಲ್ಟಾ z ಬೈ z ಈಸ್ ಈಕ್ವಲ್ ಟು 2 ಟೈಮ್ಸ್ ಡೆಲ್ಟಾ a ಬೈ a. ಸೊ ಈಗ ನಾನು ಇಷ್ಟೊತ್ತಿಗೆ ಏನು ಮಾಡಿದೆ, ಕಾಂಬಿನೇಷನ್ ಆಫ್ ಎರರ್ಸ್, ಕಾಂಬಿನೇಷನ್ ಆಫ್ ಎರರ್ಸ್ ಅಂದರೆ ಮಲ್ಟಿಪ್ಲಿಕೇಷನಲ್ಲಿ, ಡಿವಿಷನ್ನಲ್ಲಿ ಅಥವಾ ಅಡಿಷನಲ್ಲಿ ಅಥವಾ ಸಬ್ಟ್ರಾಕ್ಷನಲ್ಲಿ ಯಾವ ಥರ ನಾವು ಎರರ್ಸನ್ನು ಕಂಬೈನ್ ಮಾಡ್ಬೋದು. ಸೊ ಸಮ್ಮರಿ, ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಅಲ್ಲಿ ಬರೀ ಎರರ್ಸ್ ಅನ್ನಷ್ಟೇ ಆಡ್ ಮಾಡ್ತೀವಿ, ಡಿವಿಷನ್ ಅಥವಾ ಮಲ್ಟಿಪ್ಲಿಕೇಶನ್ ಅಲ್ಲಿ ರಿಲೇಟಿವ್ ಎರರ್ಸ್ ಅನ್ನ ಆಡ್ ಮಾಡ್ತಾ ಹೋಗ್ತೀವಿ. ಆಯ್ತಾ, ಈಗ ಒಂದು ಸಿಂಪಲ್ ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಬರೋಣ. ರೂಮ್ ಟೆಂಪರೇಚರ್ ಈಸ್ 25 ಡಿಗ್ರಿ ಪ್ಲಸ್ ಆರ್ ಮೈನಸ್ 0.1 ಡಿಗ್ರಿ ಸೆಂಟಿಗ್ರೇಡ್. ಆಮೇಲೆ ಆಫ್ಟರ್ 2 hours ಟೆಂಪರೇಚರ್ ಈಸ್ 35 ಡಿಗ್ರಿ ಪ್ಲಸ್ ಆರ್ ಮೈನಸ್ 0.2 ಡಿಗ್ರಿ ಸೆಂಟಿಗ್ರೇಡ್. ಈ ಥರ ಎರಡು ರೀಡಿಂಗ್ಸ್ ಇದೆ. ಫೈಂಡ್ ದ ಡಿಫರೆನ್ಸ್ ಇನ್ ದ ಟೆಂಪರೇಚರ್, ಫೈಂಡ್ ದ ಡಿಫರೆನ್ಸ್ ಇನ್ ದ ಟೆಂಪರೇಚರ್. ಎಷ್ಟು ಟೆಂಪರೇಚರ್ ರೈಸ್ ಆಯಿತು ಅಂದಾಗ ಡಿಫರೆನ್ಸ್ ಅಂದರೆ ಸಬ್ಟ್ರಾಕ್ಷನ್ ಅಲ್ವಾ. ಸಬ್ಟ್ರಾಕ್ಷನ್ ಅಂದರೆ 35 ಮೈನಸ್ 25 ದಟ್ ಈಸ್ 10. ಹಾಗಾದರೆ ಸರ್ ಇದನ್ನು ಡಿಫರೆನ್ಸ್ ತಗೋಬೇಕಾ? ಡಿಫರೆನ್ಸ್ ತಗೊಳಂಗಿಲ್ಲ. ಅದನ್ನೇ ನಾನಲ್ಲಿ ರೂಲಲ್ಲಿ ಹೇಳಿದ್ದು, ಎರರ್ಸ್ ಅನ್ನು ಯಾವತ್ತೂ ಡಿಫರೆನ್ಸ್ ತಗೋಬಾರ್ದು. ಇಟ್ ಈಸ್ 0.2 ಪ್ಲಸ್ 0.1 ಪ್ಲಸ್ ಆರ್ ಮೈನಸ್ 0.3 ಡಿಗ್ರಿ ಸೆಂಟಿಗ್ರೇಡ್. ಸೊ ಈ ಥರ ನಾವು ರಿಸಲ್ಟೆಂಟ್ ಅನ್ನು ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಅದು ಸಬ್ಟ್ರಾಕ್ಷನ್ ಅಲ್ಲಿ ಅಥವಾ ಅಡಿಷನ್ ಅಲ್ಲಿ. ಆಯ್ತಾ, ಅದೇ ಇಲ್ಲಿಗೆ ಬಂದಾಗ ಈ ಪವರ್ಸ್ ಅನ್ನು ನೋಡೋಣ. ಇವಾಗ ಯಾವುದೋ ಒಂದು ಫಾರ್ಮುಲಾ y ಈಸ್ ಈಕ್ವಲ್ ಟು a ಸ್ಕ್ವೇರ್ b ಕ್ಯೂಬ್ ಡಿವೈಡೆಡ್ ಬೈ c ಸ್ಕ್ವೇರ್ ಅಂತ ಇದೆ. ಹಾಗಾದ್ರೆ ಇದನ್ನು ಹೆಂಗೆ ಸರ್ ಬರೆಯೋದು? y ಬಂದು ಡೆಲ್ಟಾ y ಬೈ y, ದಟ್ ಈಸ್ ಡೆಲ್ಟಾ y ಬೈ y ಈಸ್ ಈಕ್ವಲ್ ಟು 2 ಇಂಟು ಡೆಲ್ಟಾ a ಬೈ a, 2 ಇಂಟು ಡೆಲ್ಟಾ a ಬೈ a. ಆಯ್ತಾ, ನೋಡಿ ಇದೆಲ್ಲನೂ ಅದೇ 2 ಇಂಟು ಡೆಲ್ಟಾ a ಬೈ a. ಆಮೇಲೆ ಪ್ಲಸ್ b 3 ಇಂಟು ಡೆಲ್ಟಾ b ಬೈ b. ಆಯ್ತಾ, ಪ್ಲಸ್ ಸಿಗೆ ಎಷ್ಟಿದೆ ಪವರು? 2 ಇಂಟು ಡೆಲ್ಟಾ ಸಿ ಬೈ ಸಿ. ಐ ಹೋಪ್ ಯು ಅಂಡರ್ಸ್ಟುಡ್ ಹೌ ಟು ರೈಟ್ ದ ಎರರ್ಸ್, ಕಾಂಬಿನೇಷನ್ ಆಫ್ ಎರರ್ಸ್ ಇನ್ ದ ಕೇಸ್ ಆಫ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಅಂಡ್ ಆಲ್ಸೋ ಇನ್ ದ ಕೇಸ್ ಆಫ್ ಪವರ್ಸ್ ಆರ್ ಈಕ್ವೇಷನ್ಸ್ ಇನ್ವಾಲ್ವಿಂಗ್ ಸಮ್ ಪವರ್ಸ್. ಓಕೆ, ಸೊ ಈಗ ಇಷ್ಟೊತ್ತು ನಾನು ಎರರ್ ಅಂದರೆ ಏನು, ಪ್ರಿಸಿಷನ್ಗೂ ಅಕ್ಯುರಸಿಗೂ ಡಿಫ್ರೆನ್ಸ್ ಏನು, ಆಮೇಲೆ ಕಾಂಬಿನೇಷನ್ ಆಫ್ ಎರರ್ಸ್ ಅಂದರೆ ಏನು ಅಂತ ಹೇಳ್ತಾ ಹೋಗಿದ್ದೀನಿ. ಈಗ ನೆಕ್ಸ್ಟು ಬಂದ್ಬಿಟ್ಟು ಈ ಎರರ್ಸನ್ನು ನಾವು ರೆಡ್ಯೂಸ್ ಮಾಡೋದು ಹಿಂಗೆ ಅಂತ ಆಗಾಯ್ತು ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಏನಾಗುತ್ತೆ, ಈ ಎರರ್ಸನ್ನು ನಾವು ರೆಡ್ಯೂಸ್ ಮಾಡಿದಾಗ ಅಥವಾ ಮಿನಿಮೈಸ್ ಮಾಡಿದಾಗ ರೀಡಿಂಗ್ಸು ತುಂಬ ಉದ್ದ ಬರ್ತಾ ಹೋಗುತ್ತೆ. 1.2567 ಈ ಥರ ಏನೇನೋ ಬರ್ತಾ ಹೋಗುತ್ತೆ. ನಾವು ಎಲ್ಲಿವರೆಗೂ ಬರೀಬೇಕು, ಎಷ್ಟು ಪಾಯಿಂಟ್ ತನಕ ಬರೀಬೇಕು, ಅಂದರೆ ಎಷ್ಟು ಡೆಸಿಮಲ್ ಪಾಯಿಂಟ್ಸನ್ನು ನಾವು ಇಟ್ಕೋಬೇಕು, ಆ ರೀಡಿಂಗಿನ ಸಿಗ್ನಿಫಿಕೆನ್ಸ್ ಏನು ಅಂದರೆ ನಾವು ನೆಕ್ಸ್ಟ್ ಏನು ಮಾಡಬೇಕು, ವಿ ಹ್ಯಾವ್ ಟು ಟಾಕ್ ಅಬೌಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ಸೊ ನಾವು ಲೆಟ್ ಅಸ್ ಗೋ ಅಹೆಡ್ ವಿತ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಕಾನ್ಸೆಪ್ಟ್. Okay, now let us proceed with next concept, that is significant figures. Significant figures ಅಂದರೆ ಏನು ಸರ್? ಈಗ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಂಗಡಿಗೆ ಹೋದ್ರಿ, ಏನೋ ಒಂದು ಸಾಮಾನು ತೊಗೊಂಬಂದ್ರಿ, ನಿಮಗೆ ಒಂದು ಜೊತೆ ಶೂ ತೊಗೊಬಂದ್ರಿ ಅಂತ ಇಟ್ಕೊಳ್ಳೋಣ. ನೀವು ಅದಕ್ಕೆ ಎಷ್ಟು ಪೇ ಮಾಡಿದಿರಿ? ಅಪ್ಪನ ಕೇಳ್ತೀರಾ, ಅಪ್ಪ ಇದು ಶೂ ಎಷ್ಟಾಯ್ತಪ್ಪ ಅಂತ ಕೇಳ್ತೀರಾ. ಅಪ್ಪ ಹೇಳ್ತಾರೆ ಅದು 700 rupees ಆಯಿತು ಕಣೋ ಅಂತ ಹೇಳ್ತಾರೆ. 700 rupees ಆಯಿತು ಅಂತ ಹೇಳ್ತಾರೆ. ಅವಾಗ ಅಮ್ಮ ಹೇಳ್ತಾರೆ, ಇಲ್ಲ 700 ಅಲ್ಲ, 710 rupees ಆಯಿತು.
ಅಥವಾ 710 rupees 0.5 ಅಂದರೆ 710 ರೂಪಾಯಿ 50 ಪೈಸೆ ಆಯಿತು ಅಂತ ಹೇಳ್ತಾರೆ. ಅಫ್ಕೋರ್ಸ್ ಇವಾಗ ಪೈಸೆ ಎಲ್ಲ ಯಾವುದು ಇಲ್ಲ ಬಿಡಿ, 50 ಪೈಸೆ 10 ಪೈಸೆ 5 ಪೈಸೆಗೆಲ್ಲ ಇವಾಗ ವ್ಯಾಲ್ಯೂನೇ ಇಲ್ಲ. ಸುಮ್ಮನೆ ಒಂದು ಎಕ್ಸಾಂಪಲ್, ಮುಂಚೆ ಎಲ್ಲ ಇತ್ತು, ಈಗ ಮಿನಿಮಮ್ ಟ್ರಾನ್ಸಾಕ್ಷನ್ ₹1 ಆಯ್ತಾ. 710.5 ಇದು ಅಪ್ಪ ಹೇಳಿದ ರೇಟು, ಇದು ಅಮ್ಮ ಹೇಳಿದ ರೇಟು. ಹಾಗಾದರೆ ಯಾರು ಕರೆಕ್ಟು? ಅಮ್ಮ ಕರೆಕ್ಟ್ ವ್ಯಾಲ್ಯೂನ ಹೇಳಿದ್ದಾರೆ, ಅಂದರೆ ಅಮ್ಮ ಹೇಳಿದ್ದು ಕರೆಕ್ಟು. ಅಂದರೆ ಇಲ್ಲಿ ಈ ಅಪ್ಪ ಹೇಳಿದ್ದು ಅಪ್ ಟು ಥರ್ಡ್ ಪ್ಲೇಸ್ ತನಕ ಹೇಳಿದ್ದು 700 rupees ಅಥವಾ 749 ಅಥವಾ 799 ಅಥವಾ 699 ಈ ಥರ ಹೇಳಿದರು. ಅಮ್ಮ ಅದನ್ನು ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ರು, ಪೈಸೆನೂ ಸೇರಿಸಿ ಹೇಳಿದರು. ಅಂದರೆ ಇಲ್ಲಿ ಮೆಷರ್ಮೆಂಟಲ್ಲಿ ಹೂ ಈಸ್ ಅಕ್ಯುರೇಟ್? ಮದರ್ ಈಸ್ ಅಕ್ಯುರೇಟ್. ಸೊ ಅಕ್ಯುರಸಿ ಅನ್ನೋದು ಸಿಗ್ನಿಫಿಕೆಂಟ್ ಫಿಗರ್ಗೆ ಕನೆಕ್ಟ್ ಆಗಿದೆ. ಯಾವ ಥರ? ಯಾವ ಒಂದು ಮೆಷರ್ಮೆಂಟಲ್ಲಿ ಎಷ್ಟು ನಂಬರ್ಸ್ಗಳು ಇರ್ತಾವೋ, ಎಷ್ಟು ಡಿಜಿಟ್ಗಳು ಇರ್ತಾವೋ ಆ ಡಿಜಿಟ್ಗಳನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಸಿಗ್ನಿಫಿಕೆಂಟ್ ಫಿಗರ್? ಸಿಗ್ನಿಫಿಕೆಂಟ್ ಫಿಗರ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ದಿ ಮೆಷರ್ಮೆಂಟ್. ಇದು ಶೂ ರೇಟೇ ಆಗಬೇಕಾಗಿಲ್ಲ, ಅಥವಾ ಬುಕ್ ತೊಗೊಂಡ್ಬಂದಿದ್ದು ಆಗಬೇಕಾಗಿಲ್ಲ, ಅಥವಾ ಒಂದು ಶರ್ಟ್ ಅಥವಾ ಟಿ ಶರ್ಟು ಪ್ಯಾಂಟ್ ತೊಗೊಂಡು ಬಂದಿದ್ದು ರೇಟೇ ಆಗಬೇಕಾಗಿಲ್ಲ. ಟೆಂಪ್ರೇಚರ್ ಮೆಷರ್ಮೆಂಟ್, ಫೋರ್ಸ್ ಮೆಷರ್ಮೆಂಟ್, ವೆಲಾಸಿಟಿ, ಎನಿ ಮೆಷರ್ಮೆಂಟ್ ಯು ಟೇಕ್, ಅಫ್ಕೋರ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಮೆಷರ್ಮೆಂಟ್ಸ್. ಯಾವುದೇ ಮೆಷರ್ಮೆಂಟ್ ಅನ್ನು ತಗೊಳ್ಳಿ, ಆ ಮೆಷರ್ಮೆಂಟಲ್ಲಿ ಇರ್ತಕ್ಕಂಥ ಡಿಜಿಟ್ಸ್ಗಳು ಎಷ್ಟು ಡಿಜಿಟ್ಸ್ ಇದಾವೋ ಅವನ್ನ ನಾವು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕರಿತೀವಿ. ಸರ್ ಹಾಗಾದ್ರೆ ಸಿಗ್ನಿಫಿಕೆಂಟ್ ಫಿಗರ್ ಬರೀಲಿಕ್ಕೆ ಏನಾದರೂ ರೂಲ್ ಇದೆಯಾ? ಎಸ್, ದೇರ್ ಆರ್ ಸರ್ಟನ್ ರೂಲ್ಸ್. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ರೂಲ್ ಏನು ಹೇಳುತ್ತೆ? ಎನಿ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ದ ಮೆಷರ್ಮೆಂಟ್, ಎನಿ ನಂಬರ್ ಆಫ್ ಡಿಜಿಟ್ಸ್ ಪ್ರೆಸೆಂಟ್ ಇನ್ ದ ಮೆಷರ್ಮೆಂಟ್ ವಿತೌಟ್ ಎನಿ ನಂಬರ್ ಆಫ್ ನಾನ್ ಝೀರೋ, ವಿತೌಟ್ ಝೀರೋ ಅನ್ನೋ ಬದಲಿಗೆ ನಾನ್ ಝೀರೋ ಅಂತ ಹೇಳಬೇಕು. ವಿತೌಟ್ ಎನಿ ಝೀರೋ, ನಾನ್ ಝೀರೋ ಡಿಜಿಟ್ಸ್ ಪ್ರೆಸೆಂಟ್ ಇನ್ ದ ಮೆಷರ್ಮೆಂಟ್ ಆರ್ ಸಿಗ್ನಿಫಿಕೆಂಟ್. ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಫಸ್ಟ್ ಇವಾಗ 123 ಅಂತ ಇದೆ ಯಾವುದೋ ಮೆಷರ್ಮೆಂಟ್. ಸೊ ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ? 3, 1 2 3 ಆಯ್ತಾ. ಅಥವಾ 1075 ಇದೆ. ಸೊ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ? ಇದರಲ್ಲಿ 4. ಮಧ್ಯದಲ್ಲಿ 0 ಇದ್ರೂ ತೊಂದರೆ ಇಲ್ಲ, ಒಟ್ಟು ಇರೋದು 4 ಸಿಗ್ನಿಫಿಕೆಂಟ್ ಫಿಗರ್. ಅಥವಾ ಇದನ್ನೇ ನಾನು 1.23 ಅಂತ ಬರೀತೀನಿ. ಇಲ್ಲೂ ಕೂಡ ಅಷ್ಟೇನೆ, ಪಾಯಿಂಟ್ ಅನ್ನು ಬಿಡಿ, 1 2 3 ಸಿಗ್ನಿಫಿಕೆಂಟ್ ಫಿಗರ್ ಇದಾವೆ. ಅಥವಾ ಇದನ್ನ ನಾನು 10.75 ಅಂತ ಬರೀತೀನಿ. ಇಲ್ಲೂ ಕೂಡ 4 ಸಿಗ್ನಿಫಿಕೆಂಟ್ ಫಿಗರ್ ಇದಾವೆ. ಸೊ ಫಸ್ಟ್ ರೂಲ್ ಏನು ಹೇಳುತ್ತೆ? ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಆಯ್ತಾ? ಸರಿ, ಆಲ್ ನಾನ್ ಝೀರೋ ಏನು ಒಪ್ಕೊಂಡೆ. ನೆಕ್ಸ್ಟ್ ಬೈ ಚಾನ್ಸ್ ಝೀರೋ ಇದ್ರೆ, ಸರ್ ಝೀರೋ ಇದ್ರೆ ಏನ್ ಮಾಡೋದು? ಝೀರೋ ಇದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಇತ್ತು 0, ನಾನು ಅದನ್ನು ಕನ್ಸಿಡರ್ ಮಾಡಿದೆ. 1 0 0 0 7 5. ನೋಡಿ ಇಲ್ಲಿ ಝೀರೋಸು ಲೆಫ್ಟ್ ಸೈಡಲ್ಲಿ ನಾನ್ ಝೀರೋ ಇದೆ, ರೈಟ್ ಸೈಡಲ್ಲಿ ನಾನ್ ಝೀರೋ ಇದೆ. ಎರಡು ನಾನ್ ಝೀರೋಗಳ ಮಧ್ಯದಲ್ಲಿ ಝೀರೋಸ್ ಇದೆ. ಆಯ್ತಾ? ಸೊ ಎರಡು ನಾನ್ ಝೀರೋ ಟರ್ಮ್ಸ್ಗಳ ಮಧ್ಯೆ, ಎರಡು ನಾನ್ ಝೀರೋ ಡಿಜಿಟ್ಗಳ ಮಧ್ಯೆ ಝೀರೋ ಇದ್ರೆ ಅವು ಕೂಡ ಸಿಗ್ನಿಫಿಕೆಂಟ್ ಆಗ್ಬಿಡ್ತವೆ. ಇಫ್ ಝೀರೋಸ್ ಆರ್ ಪ್ರೆಸೆಂಟ್ ಬಿಟ್ವೀನ್ ಟು ನಾನ್ ಝೀರೋ ಡಿಜಿಟ್ಸ್, ದೆನ್ ಆಲ್ಸೋ ವಿ ಹ್ಯಾವ್ ಟು ಕನ್ಸಿಡರ್ ಅಂಡ್ ಆಲ್ ದ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಸೊ ಈ ಝೀರೋಸ್ ಅನ್ನು ನಾವು ನೆಗ್ಲೆಕ್ಟ್ ಮಾಡಂಗಿಲ್ಲ. ಅವು ಸಿಗ್ನಿಫಿಕೆಂಟ್, ಅವು ಇನ್ಸಿಗ್ನಿಫಿಕೆಂಟ್ ಅಲ್ಲ. ಸಿಗ್ನಿಫಿಕೆಂಟ್ ಅಂದ್ರೆ ಕನ್ನಡದಲ್ಲಿ ಏನು ಗೊತ್ತಾ? ಮುಖ್ಯ, ಪ್ರಾಮುಖ್ಯತೆ ಪಡೆಯೋದು ಅಂತ. ಇನ್ಸಿಗ್ನಿಫಿಕೆಂಟ್ ಅಂದ್ರೆ ಲೆಕ್ಕಕ್ಕಿಲ್ಲದೆ ಇರೋದು ಅಂತ. ಸೊ ಇಲ್ಲಿ ಝೀರೋಸ್ ಲೆಕ್ಕಕ್ಕೆ. So ಇಲ್ಲಿ zeros, if zeros are between two non-zero digits, then we have to consider it as a significant. So ಆ ಲೆಕ್ಕಾಚಾರಕ್ಕೆ ಬಂದ್ರೆ 1 2 3 4 5 6 significant figureಗಳಿದಾವೆ. So any number of zeros let there be, but they should be between two non-zero. Sir by chance ಹಿಂಗಿದ್ರೆ ಸರ್ 1.00075 ಇದ್ರೆ ಈಗಲೂ ಅಷ್ಟೇನೆ ಡೆಸಿಮಲ್ ಬಂತು ಅಂತ ಏನು ಚೇಂಜ್ ಆಗೋದಿಲ್ಲ. ಈಗಲೂ ಕೂಡ ಅದು 6 1 2 3 4 5 6 6 ಸೊ ಸೆಕೆಂಡ್ ರೂಲ್ ಏನು ಹೇಳುತ್ತೆ? ಇಫ್ ಝೀರೋಸ್ ಆರ್ ಬಿಟ್ವೀನ್ ಟೂ ನಾನ್ ಝೀರೋ ಡಿಜಿಟ್ಸ್, ದೆನ್ ವಿ ಹ್ಯಾವ್ ಟು ಕನ್ಸಿಡರ್ ದೆಮ್ ಅಂಡ್ ದ ಸಿಗ್ನಿಫಿಕೆಂಟ್. ದೇ ಆರ್ ಆಲ್ ಸಿಗ್ನಿಫಿಕೆಂಟ್. ಈಗ ಮೂರನೇ ರೂಲಿಗೆ ಬರೋಣ. ಸೊ ಇದೆಲ್ಲ ಎಬೋ 1 ಗಿನ ಜಾಸ್ತಿ ಇರೋದಾಯ್ತು. 1 ಗಿನ ಕಡಿಮೆ ಇರೋದು ಅಂದ್ರೆ ಲೆಸ್ ದ್ಯಾನ್ 0 ಅಂದ್ರೆ ಸಾರಿ ಲೆಸ್ ದ್ಯಾನ್ 1 ಅಂತಂದ್ರೆ 0 ಪಾಯಿಂಟ್ ಅಂತ ಶುರುವಾಗುತ್ತೆ. 0 ಪಾಯಿಂಟ್ ಅಂತ ಶುರುವಾದಾಗ ಸುಮ್ಮನೆ ಬರೀತೀನಿ ನೋಡಿ, 0.0075. ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಸರ್? ಸಿಗ್ನಿಫಿಕೆಂಟ್ ಫಿಗರ್ಸ್ ಬಂದು ಬರೀ 2, 7 and 5 ಅಷ್ಟೇನೆ. ಸೊ 2 ಅಷ್ಟೇನೆ. ಅಂದ್ರೆ ಏನು ಸರ್ ರೂಲ್ ಹೇಳೋದು? ಏನು ಹೇಳುತ್ತೆ ಅಂದರೆ, ಇಫ್ zeros are present after the decimal, before the decimal there should not be any non-zero digit. ಅಂದ್ರೆ ಇಲ್ಲಿ 1 2 ಏನೋ ಇರಬಾರ್ದು, ಅಂದ್ರೆ ಈ ತರ ಇರಬಾರ್ದು. ಆಯ್ತಾ? ಆಫ್ಟರ್ ದ ಡೆಸಿಮಲ್ ಇಫ್ zeros are present, they are not significant, they are insignificant. All zeros to the right of the decimal, and left of the non-zero term.
ರೈಟ್ ಆಫ್ ದ ಡೆಸಿಮಲ್, ಲೆಫ್ಟ್ ಆಫ್ ದ ನಾನ್ ಝೀರೋ ಟರ್ಮ್. ಇವೆಲ್ಲ ಲೆಫ್ಟ್ ಟು ರೈಟ್ ಅಂತ ಏನು ಬೇಡ, ಸುಮ್ಮನೆ ನೆನ್ಪಿಟ್ಕೊಳ್ಳಿ. ಇದು ಲೆಸ್ ದ್ಯಾನ್ 1 ಅಲ್ವಾ, ಪಾಯಿಂಟ್ ಆದಮೇಲೆ ಝೀರೋಸ್ ಎಷ್ಟಿದೆ ಅವನ್ನ ಬಿಟ್ಬಿಡಬೇಕು. ಎಲ್ಲಿ ತನಕ? ಫಸ್ಟ್ ನಾನ್ ಝೀರೋ ಡಿಜಿಟ್ ಸಿಗೋವರೆಗೂ. ಅಂದರೆ ಇಲ್ಲಿ 2 ಝೀರೋಸನ್ನು ನಾವು ಬಿಡಬೇಕು. ಅವಾಗ ಏನಾಗುತ್ತೆ, ಇದು ಡೆಸಿಮಲ್ ಇದು ಸಿಗ್ನಿಫಿಕೆಂಟ್ ಫಿಗರ್ ಬಂದು ಓನ್ಲಿ 2. ಸೊ ಐ ರಿಪೀಟ್ ದ ರೂಲ್ ನಂಬರ್ 3. ಆಲ್ ಝೀರೋಸ್ ಟು ದ ರೈಟ್ ಆಫ್ ದ ಡೆಸಿಮಲ್ provided there is no non-zero digit in the beginning. ಆಯ್ತಾ? ಅಂದರೆ ಲೆಸ್ ದ್ಯಾನ್ 1 ಇದ್ದಾಗ, ನೀವು ರಿಮೆಂಬರ್ ದಿಸ್ ರೂಲ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಟರ್ಮ್ಸ್ ಅಥವಾ ಮೆಷರ್ಮೆಂಟ್ಸ್ ಲೆಸ್ ದ್ಯಾನ್ 1. ಲೆಸ್ ದ್ಯಾನ್ 1 ಅಂದರೆ ಇಲ್ಲಿ ಏನು ಇರಬಾರ್ದು, 0 ಇರಬೇಕು. ಆಲ್ ಝೀರೋಸ್ ಟು ದ ರೈಟ್ ಆಫ್ ದ ಡೆಸಿಮಲ್ ಅಂಡ್ ಟು ದ ಲೆಫ್ಟ್ ಆಫ್ ದ ನಾನ್ ಝೀರೋ ಡಿಜಿಟ್ ಆರ್ ಇನ್ಸಿಗ್ನಿಫಿಕೆಂಟ್. ಬರೀ 0 0ನೇ ಅಲ್ಲ, 0.0756 ಇದ್ರೆ ಈ 0 ಬಿಟ್ಬಿಡ್ಬೇಕು. 1 2 3 ಅಷ್ಟೇ, 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಆಯ್ತಾ? ಸರಿ ಸರ್, ಆಯಿತು. ಡೆಸಿಮಲ್ ಆದಮೇಲೆ ಝೀರೋಸ್ ಇದ್ರೆ ಬಿಡಬೇಕು. ಆಯ್ತಪ್ಪ, ಬಿಟ್ಟೆ ಸರ್. ಹಿಂಗಿದ್ರೆ ಸರ್ 7500 ಇದ್ರೆ ಸರ್, ಕೊನೆಗೆ ಝೀರೋಸ್ ಇದ್ರೆ ಸರ್ ಕನ್ಸಿಡರ್ ಮಾಡಬೇಕು. ಅಂದರೆ ಝೀರೋಸ್ ಟು ದ ರೈಟ್ ಆಫ್ ದ ನಾನ್ ಝೀರೋ ಡಿಜಿಟ್ ಆಫ್ಟರ್ ದ ಡೆಸಿಮಲ್ should be considered. They are significant. ಆ ಲೆಕ್ಕಾಚಾರಕ್ಕೆ ಬಂದರೆ 1 2 3 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಆಯಿತು. ನೋಡಿ, ರೂಲ್ಸನ್ನು ಮತ್ತೊಮ್ಮೆ ಹೇಳ್ತೀನಿ. ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಅಲ್ಲಿ ಡೆಸಿಮಲ್ ಪಾಯಿಂಟ್ ಇರಲಿ ಇಲ್ಲದೆ ಇರಲಿ, ಅಲ್ಲಿರೋ ಎಲ್ಲ ನಂಬರ್ಸ್ ಸಿಗ್ನಿಫಿಕೆಂಟೇನೆ. ಆಮೇಲೆ ಬಿಟ್ವೀನ್ 2 ನಾನ್ ಝೀರೋ ಡಿಜಿಟ್ಸ್ ಇಫ್ ದೇರ್ ಆರ್ ಝೀರೋಸ್, 2 ನಾನ್ ಝೀರೋ ಅಂದರೆ ಝೀರೋ ಇರದೆ 1 2 4 7 ಏನೇ ಇರಲಿ, ಮಧ್ಯದಲ್ಲಿರೋ ಎಲ್ಲ ಝೀರೋಸನ್ನು ಕನ್ಸಿಡರ್ ಮಾಡಬೇಕು. ಇವೆರಡು ರೂಲು ಎಬೋವ್ ಗ್ರೇಟರ್ ದ್ಯಾನ್ 1ಗೆ ಅಪ್ಲೈ ಆಗುವಂಥದ್ದು. ಇವೆರಡು ರೂಲ್ಗಳು ಗ್ರೇಟರ್ ದ್ಯಾನ್ 1ಗೆ. ನೆಕ್ಸ್ಟ್ ಬರ್ದಿದ್ದೀನಲ್ಲ, ಈ 2 ರೂಲ್ಗಳು ಲೆಸ್ ದ್ಯಾನ್ 1 ಇದ್ದಾಗ, ಮೆಷರ್ಮೆಂಟ್ ಲೆಸ್ ದ್ಯಾನ್ 1 ಇದ್ದಾಗ, ಅಂದರೆ ಡೆಸಿಮಲ್ ಇದ್ದಾಗ, 0 ಪಾಯಿಂಟ್ ಅಂತ ಇದ್ದಾಗ ಪಾಯಿಂಟ್ ಆದ ತಕ್ಷಣಕ್ಕೆ ಬರೋ 2 ಝೀರೋಸ್ ಸಿಗ್ನಿಫಿಕೆಂಟ್ ಅಲ್ಲ. ಆಯ್ತಾ? ಆದರೆ ಪಾಯಿಂಟ್ ಆಗಿ ನಾನ್ ಝೀರೋ ಡಿಜಿಟ್ ಬಂದು ಕೊನೆಗೆ ಬರ್ತಾವಲ್ಲ ಝೀರೋಸು, ಅವನ್ನ ಕನ್ಸಿಡರ್ ಮಾಡಲೇಬೇಕು. ಅವು ಸಿಗ್ನಿಫಿಕೆಂಟ್ ಆಗ್ತವೆ. ಆಯ್ತಾ? 2 ರೂಲ್ ಆಯಿತು. ಸೊ ಇಲ್ಲಿ ಏನು ಹೇಳಿದೆ ನಾನು, ಗ್ರೇಟರ್ ದ್ಯಾನ್ 1ಗೆ ಮತ್ತೆ ಲೆಸ್ ದ್ಯಾನ್ 1ಗೆ ಹೇಳಿದೆ. ಆಯ್ತಾ? ಈಗ ರೂಲ್ ಹೇಳುತ್ತೆ ಫಿಫ್ತ್ ಒನ್. ಸಪೋಸ್ ಇಫ್ ಯು ಹ್ಯಾವ್ some measurement in centimeter that you want to change to meter. ಆಯ್ತಾ? ಅವಾಗ ಏನು ಮಾಡ್ತೀರಾ ನೀವು, 10 ಪವರ್ಸನ್ನು ಬರೀತೀರಾ. ಈಗ ಫಾರ್ ಎಕ್ಸಾಂಪಲ್ 2.1 ಸೆಂಟಿಮೀಟರ್ ಅಂತ ಇದೆ. ಸೊ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು, 1 2 ಸಿಗ್ನಿಫಿಕೆಂಟ್ ಫಿಗರ್ ಆಯಿತು. ಇದನ್ನು ನಾನು 2.1 × 10⁻⁻² ಸೆಂಟಿಮೀಟರಿಂದ ಮೀಟರಿಗೆ ಹೋಗಬೇಕು. ಅಂದರೆ 10⁻² ಮೀಟರ್ ಬರಿತೀನಿ. 10⁻² ಮೀಟರ್ ಬರೆದ್ರೆ ಏನು ಚೇಂಜ್ ಆಗಲ್ಲ, ಸಿಗ್ನಿಫಿಕೆಂಟ್ ಫಿಗರ್ ಅಷ್ಟೇ ಉಳ್ಕೊಳ್ಳುತ್ತೆ. ಅಥವಾ ನಾನು ಇದನ್ನು 2.1 ಆಯ್ತಾ, 2.1 ಇಂಟು ಕಿಲೋಮೀಟರ್ ಬರಿತೀನಿ. ಕಿಲೋಮೀಟರ್ ಅಂದರೆ 10⁻⁻5 ಮೀಟರ್ ಆಗುತ್ತೆ. ಆಯಿತಾ? ಸೆಂಟಿಯಿಂದ ಮೀಟರಿಗೆ ಬಂದರೆ -2. ಆಯಿತಾ? -2 ಇಂದ ಮತ್ತೆ ಸರಿ ಕಿಲೋಮೀಟರ್ಗೆ ಹೋದರೆ -3, ಅಂದರೆ -3 -2 ಸೇರಿ -5 ಆಯಿತು. ನೀವೇನೇ ಮಾಡಿದರೂ ಕೂಡ ಇದು ಚೇಂಜ್ ಆಗೋದಿಲ್ಲ. ನೋಡಿ ಹೆಂಗೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಬರೋಣ. 2.1 ಇದೆಯಲ್ಲ, ಈ ಪಾಯಿಂಟನ್ನು 2 ಜಾಗ ಮುಂದಕ್ಕೆ ತಳ್ಳಬೇಕು. -2 ಅಂದರೆ ಇಲ್ಲಿ ಆಮೇಲೆ ಇಲ್ಲಿ. ನೋಡಿ, ಇದು ಈ ರೂಲಿಗೆ ಈಕ್ವಲೆಂಟ್ ಆಗೋದಿಲ್ವಾ? ಅಂದರೆ ಡೆಸಿಮಲ್ ಆದಮೇಲೆ ಎಷ್ಟೇ ಝೀರೋಸ್ ಇದ್ರೂ ನೆಗ್ಲೆಕ್ಟ್ ಮಾಡಬೇಕು ಅಂತ ಹೇಳಿದ್ನಲ್ವಾ, ಅಲ್ಲಿಗೆ ಮತ್ತೆ ಏನಾಯಿತು, 2 ಸಿಗ್ನಿಫಿಕೆಂಟ್ ಫಿಗರ್ ಬಂತು. ಇದು ಕೂಡ ಅಷ್ಟೇ. 2.1 ಆದಮೇಲೆ ಇದನ್ನು ಮುಂದಕ್ಕೆ 5 ಜಾಗ ತಳ್ಳಬೇಕು. 1 2 3 4 5 ಅಂದರೆ 3 ಸೊನ್ನೆಗಳನ್ನು ಹಾಕಬೇಕು. ಅಲ್ಲ, 4 ಸೊನ್ನೆ ಹಾಕಬೇಕು. ಇಲ್ಲಿತ್ತಲ್ವ ಡೆಸಿಮಲ್ಲು, 1 2 3 4 5 ಇಲ್ಲಿಗೆ ಬಂದೆ. ಮತ್ತೆ ಅದೇ ರೂಲೇನೆ. ಅಂದರೆ ಡೆಸಿಮಲ್ ಆದಮೇಲೆ ಝೀರೋಸ್ ಎಷ್ಟೇ ಇದ್ದರೂ ನೆಗ್ಲೆಕ್ಟ್ ಮಾಡಿ. ಎಲ್ಲಿ ತನಕ, ಅಂಟಿಲ್ ಯು ಗೆಟ್ ಫಸ್ಟ್ ನಾನ್ ಝೀರೋ ಡಿಜಿಟ್. ಸೊ ಅಲ್ಲಿಗೆ ಈ ಫಿಫ್ತ್ ರೂಲ್ ಥರ್ಡ್ ರೂಲಿನ ಕಂಟಿನ್ಯೂಯೇಷನ್ ಅಷ್ಟೇ. ಸೊ ನಾನೇ ಹೇಳ್ತಾ ಇದ್ದೀನಿ, ಇಫ್ ದೇರ್ ಆರ್ ಪವರ್ಸ್ ಇನ್ ದ ಮೆಷರ್ಮೆಂಟ್ ಆರ್ ಇಫ್ ಯು ಕನ್ವರ್ಟ್ ಯೂನಿಟ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್, ದೇರ್ ಇಸ್ ನೋ ಚೇಂಜ್ ಇನ್ ದ ಸಿಗ್ನಿಫಿಕೆಂಟ್ ಫಿಗರ್. ಮತ್ತು ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ, ಸರ್ ಈ ಥರ ಇದ್ದರೆ ಸರ್ 30700 ಅಂತ ಇದೆ ಸರ್. ಇಲ್ಲಿ ಸರ್ 1 2 3 4 5 ಆಗುತ್ತಾ ಸರ್? ಫಸ್ಟ್ ರೂಲನ್ನು ನೆನಪಿಸ್ಕೊಳ್ಳಿ.
ಝೀರೋಸ್ ಆದಮೇಲೆ ಒಂದು ನಾನ್ ಝೀರೋ ಇರಲೇಬೇಕು. ಬೈ ಚಾನ್ಸ್ ಇಲ್ಲಿ ಒನ್ ಅಂತ ಇದ್ದಿದ್ರೆ ಕರೆಕ್ಟ್, 1 2 3 4 5 6, ಆದರೆ ಒನ್ ಅಂತ ಇಲ್ಲ, ಅಲ್ಲಿ ಬರೀ ಇರೋದು ಇಷ್ಟೇನೆ. ಅವಾಗ ಏನಾಯಿತು ಕತೆ? 1 2 3. ಅದು ಈ ರೂಲ್ ಏನು ಹೇಳುತ್ತೆ? ಟ್ರೈಲಿಂಗ್ ಝೀರೋಸ್, ಕೊನೆಗೆ ಬರ್ತಕ್ಕಂಥ ಝೀರೋಸ್ಗಳನ್ನು ನೆಗ್ಲೆಕ್ಟ್ ಮಾಡಿ. ಯಾವಾಗ? ಇಫ್ ದೇರ್ ಇಸ್ ನೋ ಡೆಸಿಮಲ್. ಸರ್ ಬೈ ಚಾನ್ಸ್ ಈ ತರ ಇದ್ರೆ ಸರ್ ಅವಾಗ ಡೆಫಿನೆಟ್ ಆಗಿ ನೀವು ಕನ್ಸಿಡರ್ ಮಾಡಬೇಕು. ಯಾವಾಗ? ಡೆಸಿಮಲ್ ಇದ್ರೆ 1 2 3 4 5 6 7 7 ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗ್ತವೆ. ಬೈ ಚಾನ್ಸ್ ಇದು ಇಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಅದು 1 2 3 3 ಅಷ್ಟೇನೆ. ಆಯ್ತಾ? ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ಬರೀಲಿಕ್ಕೆ ಸಾಕಷ್ಟು ರೂಲ್ಸ್ಗಳಿದಾವೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಫಸ್ಟ್ ರೂಲ್ ಏನು ಹೇಳುತ್ತೆ? ಇಫ್ ಆಲ್ ದ ಡೆಸಿಮಲ್ಸ್ ಆರ್ non-zero, consider all of them. If there is decimal point, then neglect first zeros, they are not significant, but consider trailing zeros after the decimal. ಆಯ್ತಾ? Suppose if zeros are between the non-zero digits, consider them. If the unit is changed from one system to another system, that means if you try to write in terms of metric system 10 powers ಅಲ್ಲಿ ಬರೆದಾಗ there is no change in the significant figure. ಕೊನೆಯದಾಗಿ if zeros are there at the end of the value greater than before decimal, ಅಂದ್ರೆ ಇದಿಲ್ಲದೆ ಹೋದಾಗ if there are zeros, trailing zeros shall be neglected. ಈಗ ನೋಡಿ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ಬರೀತೀನಿ. ಫಸ್ಟ್ ಎಕ್ಸಾಂಪಲ್ 2 7 6 5. How many significant figures are there? Yes, you are correct. There are 4 significant figures. So significant figures ಈ ತರ ಸರ್ಕಲ್ ಹಾಕ್ತೀನಿ. 4 significant figures. Suppose if I write 2.0076, how many? 1 2 3 4 5 significant figures are there. I should not neglect zeros now. Second example. Third example, 30780. Now how many significant figures? 1 2 3 4 significant figures. ಈ ರೂಲ್ ಅನ್ನು ಅಪ್ಲೈ ಮಾಡಿದೆ. 4 significant figures. ನೆಕ್ಸ್ಟ್ ರೂಲ್ ಅನ್ನು ನೆಕ್ಸ್ಟ್ ಒಂದು ರೀಡಿಂಗ್ ಬರೀತೀನಿ. 0.00750. ಎಷ್ಟಿದೆ ಸಿಗ್ನಿಫಿಕೆಂಟ್ ಫಿಗರ್ಸ್? ಈ ಎರಡು ಝೀರೋಸ್ ಅನ್ನ ನೆಗ್ಲೆಕ್ಟ್ ಮಾಡಬೇಕು, ಬಟ್ ಇದನ್ನ ಕನ್ಸಿಡರ್ ಮಾಡಬೇಕು. ದೇರ್ ಆರ್ 3 significant figures. ಆಯ್ತಾ? ಈಗ ಬರೀತೀನಿ 2.756 into 10 to the power of 7. ಇದನ್ನ ಸೈಂಟಿಫಿಕ್ ಮೆಥಡ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ನಾವು ಸೈಂಟಿಫಿಕ್ ಮೆಥಡ್ ಅಲ್ಲಿ 10 powers ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಕಮ್ ಆನ್ ಟೆಲ್ ಮಿ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇ? 1 2 3 4. ದಟ್ಸ್ ಆಲ್. ಓಕೆ, 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇ. ಓಕೆ, ನೌ ನೆಕ್ಸ್ಟ್ ಒನ್ 0.175006. ಎಷ್ಟು? 1 2 3 4 5 6. ಯಾಕೆ? ಈ ಝೀರೋಸು ನಾನ್ ಝೀರೋ ಡಿಜಿಟ್ಸ್ ಮಧ್ಯದಲ್ಲಿದ್ದಾವೆ. ಸೊ ದೇರ್ ಆರ್ 1 2 3 4 5 6 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಐ ಹೋಪ್ ಯು ಫಾಲೋಡ್ ದಿ ಕಾನ್ಸೆಪ್ಟ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಆಯ್ತಾ? ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಆದ ಮೇಲೆ ಈ ವ್ಯಾಲ್ಯೂ ಎಷ್ಟು ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ, ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ತನಕ ಬರೀಬೇಕು ಸರ್? ಇವಾಗ ಫಾರ್ ಎಕ್ಸಾಂಪಲ್ ಮಾಸ್ ಆಫ್ ಎ ಬಾಡಿ ಎಷ್ಟೋ ಇರುತ್ತಪ್ಪ? 1.95 ಗ್ರಾಮ್ ಅಂತ ಇದೆ. ವಾಲ್ಯೂಮ್ ಎಷ್ಟೋ ಬರುತ್ತಪ್ಪ? 2.2 ಸೆಂಟಿಮೀಟರ್ ಕ್ಯೂಬ್. ಅಥವಾ ಮಾಸ್ ಅನ್ನ ನಾನು 11 ಅಂತ ತಗೋತೀನಿ. ಮಾಸ್ ಬೈ ವಾಲ್ಯೂಮ್ ಅಂತ ಮಾಡಿದಾಗ ಡೆನ್ಸಿಟಿ ಅಂತ ಬರುತ್ತಲ್ಲ, ಅವಾಗ 11.95 ಡಿವೈಡೆಡ್ ಬೈ 2.2 ಅಥವಾ 2.23 ಏನೋ ಬರುತ್ತೆ. ಅವಾಗ ಆನ್ಸರ್ ಎಷ್ಟು ಬರುತ್ತೆ? ಅರೌಂಡ್ ನೆಕ್ಸ್ಟ್ ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀನಿ. 5.6726 ಅಂತ ಬಂತು. ಆಕ್ಚುಲಿ ಇಷ್ಟೇ ಬರುತ್ತೆ ಅಂತ ಏನಾದ್ರು ಕ್ಯಾಲ್ಕುಲೇಟರ್ ತಗೊಂಡು ಚೆಕ್ ಮಾಡಬೇಕು. ಸರ್ ಹಾಗಾದ್ರೆ ಇಷ್ಟು ಬರೀಬೇಕಾ ಸರ್? ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಬರೀಬೇಕು, ಬಟ್ ಅಷ್ಟೆಲ್ಲ ಬರ್ಕೊಂತ ಕೂತ್ಕೊಂಡ್ರೆ ಅದು ಮೀನಿಂಗ್ಲೆಸ್. ಹಂಗೆಲ್ಲ ಏನು ಮಾಡಬೇಕಾಗಿಲ್ಲ. ಹಾಗಾದ್ರೆ ಎಷ್ಟು ಬರೀಬೇಕು ಸರ್? ಎಷ್ಟು ಬರೀಬೇಕು? ಎಲ್ಲಿವರೆಗೂ ಬರೀಬೇಕು ಅಂದರೆ ಕೊಟ್ಟಿರೋ ಡೇಟಾ ಇರುತ್ತಲ್ಲ, ಈ ಡೇಟಾದಲ್ಲಿ ಯಾವುದಕ್ಕೆ ಕಡಿಮೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ ನೋಡಿ. ಇಲ್ಲಿ ನೋಡಿ, ಇದರಲ್ಲಿ 1 2 3 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದಾವೆ. ಇದರಲ್ಲಿ 1 2 ಸಿಗ್ನಿಫಿಕೆಂಟ್ ಫಿಗರ್ ಇದಾವೆ. ಅಂದ್ರೆ ನೀವು ಎರಡೇ ಸಿಗ್ನಿಫಿಕೆಂಟ್ ಫಿಗರ್ಗೆ ನಿಲ್ಲಿಸಬೇಕು. ಅಂದ್ರೆ 5.6 ಅಷ್ಟೇ ನಿಲ್ಲಿಸಬೇಕು. ಸೊ ಫೈನಲ್ ಡೆನ್ಸಿಟಿ ಬಂದು 5.6 ಅಂತ, 5.6 ಗ್ರಾಮ್ ಪರ್ cc ಅಂತ. ಅರ್ಥ ಆಯ್ತಾ? ಇದು ಒಂದು ರೂಲು. ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ಫೈನಲ್ ಕ್ಯಾಲ್ಕುಲೇಷನ್ ಅಲ್ಲಿ ಅಥವಾ ರಿಸಲ್ಟ್ ಅಲ್ಲಿ ಬರೆಯೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಇದು ಒಂದು. ಆಯ್ತಾ? ಏನು ಫಸ್ಟ್ ರೂಲ್ ಏನು ಹೇಳುತ್ತೆ? ಯು ಹ್ಯಾವ್ ಟು
keep the as minimum as the significant figures. You have to keep the significant figures as minimum as possible. Try to keep minimum significant figures which are mentioned in the given quantity. ಈಗ ಬೈ ಚಾನ್ಸ್ ವಾಲ್ಯೂಮ್ ಅನ್ನು 2.275 ಅಂತ ಕೊಟ್ಟಿದ್ರೆ ಆಯ್ತಾ, 2.275 ಅಂತ ಕೊಟ್ಟಿದ್ರೆ 1 2 3 4 1 2 3 4 ಅವಾಗ ನಾನೇನು ಮಾಡಬೇಕಾಯಿತು, 1 2 3 4 ಇಲ್ಲಿ ತನಕ ಬರಿಬೇಕಾಗಿತ್ತು. ಹೀಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನು ನಾವು ಕನ್ಸಿಡರ್ ಮಾಡೋದು, ಎಲ್ಲ ಬರ್ಕೊಂಡು ಕೂತ್ಕೋಬಾರ್ದು. ಈಗ ಇನ್ನೂ ಕೆಲವೆಲ್ಲ ರೂಲ್ಸ್ ಇದಾವೆ. ರೌಂಡ್ ಆಫ್ ಮಾಡೋದಿದೆ. ರೌಂಡ್ ಆಫ್ ಮಾಡೋದು ಹೇಗೆ, ಆಮೇಲೆ ಡಿವಿಷನ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಅಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ರೆಡ್ಯೂಸ್ ಮಾಡ್ಕೊಳ್ಳೋದು ಹೇಗೆ, ಇದನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಆಮೇಲೆ ಒಂದೆರಡು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ರೌಂಡ್ ಆಫ್ ಮಾಡೋದು ಹೇಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ, ಮತ್ತೆ ಮಲ್ಟಿಪ್ಲಿಕೇಶನ್ ಡಿವಿಷನ್ಸ್ ಬಂದಾಗ ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ಕನ್ಸಿಡರ್ ಮಾಡೋದು ಹೇಗೆ ಅಂತ ಹೇಳಿ ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ಡೈಮೆನ್ಷನ್ಸ್, ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಅಂತ ಇದೆ, ಆ ಡೈಮೆನ್ಷನ್ ಪಾರ್ಟ್ಗೆ ಜಂಪ್ ಆಗ್ತೀನಿ. ಐ ಹೋಪ್ ಯು ಆರ್ ಫಾಲೋಯಿಂಗ್ ಮೈ ಲೆಕ್ಚರಿಂಗ್ ಡಿಯರ್ ಸ್ಟೂಡೆಂಟ್ಸ್. ಪ್ಲೀಸ್ ಗಿವ್ ಯುವರ್ ರಿಯಾಕ್ಷನ್, ಗಿವ್ ಯುವರ್ ಫೀಡ್ಬ್ಯಾಕ್, give some comments on my video. Thank you very much.